ನಮ್ಮ ಕೊಪ್ಪಳ ನಗರದ ಬಿ ಒ ಕಚೇರಿಯಲ್ಲಿದ್ದೀವಿ. ನಮ್ಮ ಬಿ ಒ ಆಗಿರುವಂಥ ಶೇಖರ್ ಹೊರಪೇಟೆ ಅವರು ಏನು ಪುಸ್ತಕ ಗುಜರಿ ಅಂಗಡಿಯಲ್ಲಿ ಕಂಡಿದೆ, ಆ ಒಂದು ಪತ್ತೆ ಹಚ್ಚಿ ಅದನ್ನು ತರಲಾಗಿದೆ. ಅದರ ಬಗ್ಗೆ ನಮ್ಮ ಶೇಖರ್ ಹೊರಪೇಟೆ ಅವರು ಮಾತಾಡ್ತಾರೆ. ನಿನ್ನೆಯ ದಿವಸ ಒಂದು ಗುಜರಿ ಅಂಗಡಿನಲ್ಲಿ 2022 ಮತ್ತು 23ನೇ ಸಾಲಿನ ವರ್ಕ್ ಬುಕ್, ಅವು ಟೆಕ್ಸ್ಟ್ ಬುಕ್ಸ್ ಅಲ್ಲವು, ವರ್ಕ್ ಬುಕ್ಕು ಸುಮಾರು 90 kg ವರ್ಕ್ ಬುಕ್ಕು ಅದು ಅನ್ನುವಂಥದ್ದು ನಮ್ಮ ಇಲಾಖೆಯವ್ರಿಗೂ ಕೂಡ ಮಾಹಿತಿ ಬಂತು. ಹಾಗೆಯೇ ಕೆಲವಿಷ್ಟು ಮಾಧ್ಯಮದವ್ರಿಗೆ ಕೂಡ ಮಾಹಿತಿ ಬಂತು. ಸೊ ಅವ್ರನ್ನ ನಮ್ಮಲ್ಲಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ ನೋಡಲ್ ಆಫೀಸರ್ ಹೋಗಿ ಅವುಗಳನ್ನು ಗುಜರಿ ಅಂಗಡಿಯವರಿಗೆ ದುಡ್ಡು ಕೊಟ್ಟು ಅವನ ಬುಕ್ಸನ್ನು ವಾಪಸ್ ತಂದಿದ್ದಾರೆ. ಅದು ಯಾವ ಶಾಲೆಯಿಂದ ಹೋಗಿದೆ, ಅದು ಬಹುಶಃ ಸಿಲೆಬಸ್ ಬದಲಾದ ನಂತರ ಮೊದಲಿಂದು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. 22-23ನೇ ಸಾಲಿನ 23-24 ಸರ್ 22-23ನೇ ವರ್ಕ್ ಬುಕ್, ಆ ವರ್ಕ್ ಬುಕ್ಕು ಯಾವ ಶಾಲೆಗೆ ಆ ಸಂದರ್ಭದಲ್ಲಿ ಅಲಾಟ್ ಆಗಿತ್ತು, ಅವ್ರು ಎಷ್ಟು ಮಕ್ಕಳಿಗೆ ಕೊಟ್ಟಿದ್ರು, ಎಷ್ಟು ಉಳ್ಕೊಂಡಿದ್ವು ಅನ್ನುವಂಥದ್ದನ್ನು ವಿಚಾರ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ತನಿಖೆಗೆ ಒಳಪಡಿಸೋದಕ್ಕೋಸ್ಕರ ನಮ್ಮಲ್ಲಿ ಎಜುಕೇಷನ್ ಕೋಆರ್ಡಿನೇಟರ್ ನೇತೃತ್ವದಲ್ಲಿ ಒಂದು ತಂಡ ಮಾಡಿದ್ದೀವಿ. ಸೊ ಅದನ್ನು ನಾಳೆಯಿಂದ ಅವರು ಕಾರ್ಯಪ್ರವೃತ್ತರಾಗಿ ಒಂದು 3-4 ದಿನದಲ್ಲಿ ಅದರದ್ದು ವರದಿಯನ್ನು ಕೊಡ್ತಾರೆ. ಕೊಟ್ಟ ತಕ್ಷಣ ಇದು ನಾನು ಮೇಲಾಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕಾಗಿ ಮಾಹಿತಿಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.